ಏನಾಯ್ತು ಮಾಮ್? ಕೋಪದಲ್ಲಿದ್ದೀನಿ ಅಂದ್ರೆ ಇನ್ನೇನಾಗಿರುತ್ತೆ ಹೇಳು. ಅಂದ್ರೆ ಮತ್ತೆ ಆ ಗೌರಿ ಏನಾದ್ರೂ? ಹಾ, ಇನ್ಯಾರು? ಅವಳೇ. ನನಗೆ ನನ್ನ ಮೇಲೆ ಕೋಪ ಮತ್ತೆ ಅಸಹ್ಯ ಬರೋ ಹಾಗೆ ಮಾಡ್ಬಿಟ್ಲು ಊರ್ಮಿ. ಏನೋ ಒಂದ್ಸಲ, 2 ಸಲ, 3 ಸಲ ಮಿಸ್ ಆದ್ರೆ ಓಕೆ, ಅವಳ ಟೈಮ್ ಚೆನ್ನಾಗಿದೆ ಅಂತ ಅನ್ಕೋಬಹುದು. ಆದ್ರೆ ಪದೇ ಪದೇ ಹೀಗಾಗ್ತಿದ್ರೆ ಹೇಗೆ ಊರ್ಮಿ? ಅಂದ್ರೆ ಅಂದ್ರೆ ನಾನು ಕೈಲಾಗ್ಗಳು ಅಂತ ಅರ್ಥ? ಮಾಮ್ ಪ್ಲೀಸ್ ಮಾಮ್, ಕೂಲ್ ಡೌನ್. ನೀವು ನಿಮ್ಮ ಪೀಸ್ ಆಫ್ ಮೈಂಡ್ನ ಕಳ್ಕೊಂಡೆ ತುಂಬ ಕಷ್ಟ. ಐ ಡೋಂಟ್ ನೋ ಊರ್ಮಿ. ಅವಳನ್ನ ಹೇಗೆ ಹಿಡಿಯೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮೊದಲಾದ್ರೂ ಕಣ್ಣು ಕಾಣದೇ ಇರುವಾಗ ಅವಳನ್ನ ಹುಡುಕ್ತಿದ್ದೀವಿ ಅನ್ನೋ ಸಮಾಧಾನ ಇತ್ತು. ಅವಳು ನಮಗೆ ಸಿಗ್ತಾಳೆ ಅನ್ನೋ ಭರವಸೆ ಇತ್ತು ಊರ್ಮಿ. ಆದ್ರೆ ಈಗ ಇಲ್ಲೇ ಇದ್ದಾಳೆ ಊರ್ಮಿ. ಆದ್ರೆ ಅವಳನ್ನ ಹಿಡಿಯೋದಕ್ಕಾಗ್ತಿಲ್ಲ. ಹಾವು ಏಣಿ ಆಟದಲ್ಲಿ ಅವಳು ಮಾತ್ರ ಮೇಲೆ ಏರ್ತಾ ಇದ್ದಾಳೆ. ನಾವು ಮಾತ್ರ ಮತ್ತೆ ಮತ್ತೆ ಅದೇ ಹಾವು ಕೈಲಿ ಕಚ್ಚಿಸ್ಕೋತಾ ಇದ್ದೀವಿ. ಮಾಮ್, ಚಿಕ್ಕ ಚಿಕ್ಕ ಹಾವು ಹತ್ರ ಕಚ್ಚಿಸ್ಕೊಂಡು ಮತ್ತೆ ಆಟದ ಆರಂಭಕ್ಕೆ ಬರೋದಕ್ಕಿಂತ 100ರ ಹತ್ರ ಹೋಗಿ ಹೆಬ್ಬಾವ್ ಹತ್ರ ಕಚ್ಚಿಸ್ಕೊಳ್ಳೋದಿದೆಯಲ್ಲ, ಅದು ಜಾಸ್ತಿ ನೋವು ಕೊಡುತ್ತೆ. ಈಗ ಗೌರಿ ಕಾಯ್ತಾ ಇರೋದು ಹೆಬ್ಬಾವು. ಡೋಂಟ್ ವರಿ ಮಾಮ್, ಸಿಕ್ಕಾಕೊಳ್ದೆ ಅವಳು ಎಲ್ಲಿಗೂ ಹೋಗಲ್ಲ. ಹಾ ಹೌದು, ಅವಳು ನನ್ನ ಕೈಗೆ ಸಿಕ್ಕಾಕೋತಾಳೆ. ಲೇ ಗೌರಿ, ನೀನು ಎಲ್ಲೇ ಇದ್ರೂ ನಿನ್ನನ್ನ ಹುಡುಕಿ ಆ ನಿನ್ನ ಮಗಳು ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ನಿಮ್ಮಿಬ್ಬರನ್ನೂ ಒಟ್ಟಿಗೆ ಸಾಯಿಸಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಈಗ ಇನ್ನು ಮುಂದೆ ನೀನು ಎಲ್ಲೇ ನನ್ನ ಕಣ್ಣಿಗೆ ಬಿದ್ದರೂ ಅಲ್ಲೇ ನಿನ್ನನ್ನು ಶೂಟ್ ಮಾಡಿ ಸಾಯಿಸ್ತೀನಿ ಕಣೆ. ನಿನ್ನನ್ನಂತೂ ಜೀವ ಸಹಿತ ಹಿಡಿಯೋ ಹಠ ನನಗಿಲ್ಲ. ನಿನ್ನ ಕತೆ ಆದಷ್ಟು ಬೇಗ ಮುಗಿಸ್ತೀನಿ.